ರೆಬೆಲ್ ಯತ್ನಾಳ್ಗೆ ಎರಡನೇ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿ ಬೆಳವಣಿಗೆ ಆಗ್ತಾ ಇದ್ದು ಬಿಜೆಪಿ ಶಿಸ್ತು ಸಮಿತಿಯಿಂದ ಯತ್ನಾಳ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಎರಡನೇ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದ್ದು ಬಿಜೆಪಿ ಶಿಸ್ತು ಸಮಿತಿಯಿಂದ ಯತ್ನಾಳ್ಗೆ ನೋಟಿಸ್ ನೀಡಲಾಗಿದೆ. ಸದ್ಯದವರೆಗೆ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ. ನೋಟಿಸ್ ಸಿಕ್ಕರೆ ಪಕ್ಷದ ಸ್ಥಿತಿಗತಿ ಬಗ್ಗೆ ತಿಳಿಸುತ್ತೇನೆ ಅಂತ ಟ್ವೀಟ್ ಮೂಲಕ ಶಾಸಕ ಯತ್ನಾಳ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ನಡುವಿನ ಗುದ್ದಾಟದಲ್ಲಿ ಬಿಜೆಪಿ ಹೈಕಮಾಂಡ್ ಈಗ ಮಧ್ಯಪ್ರವೇಶ ಮಾಡಿದೆ. ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಆದರೆ ಸದ್ಯದವರೆಗೂ ಕೂಡ ಯಾವುದೇ ನೋಟಿಸ್ ಬಂದಿಲ್ಲ. ನೋಟಿಸ್ ಸಿಕ್ಕರೆ ಪಕ್ಷದ ಸ್ಥಿತಿಗತಿ ಬಗ್ಗೆ ತಿಳಿಸುತ್ತೇನೆ ಅಂತ ಟ್ವೀಟ್ ಮಾಡುವ ಮೂಲಕ ಶಾಸಕ ಯತ್ನಾಳ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ರೆಬೆಲ್ ಯತ್ನಾಳ್ಗೆ ಎರಡನೇ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರ್ತಿದೆ ಅಲ್ವಾ ಮಸೂದ್? ಕಳೆದ ಸಲ ಅಂದ್ರೆ ಡಿಸೆಂಬರ್ 1ನೇ ತಾರೀಕು ಯತ್ನಾಳ್ ಅವರಿಗೆ ನೋಟಿಸ್ ಕೊಡಲಾಗಿತ್ತು. ಅದು ಕೂಡ ಶಿಸ್ತು ಸಮಿತಿ ಕೇಂದ್ರ ಶಿಸ್ತು ಸಮಿತಿ ಸದಸ್ಯ ಕಾರ್ಯದರ್ಶಿ ಓಂ ಪಟಾಕ್ ಅವರೇ ಕೊಟ್ಟಿದ್ರು. ಅವರು ಆವಾಗ 56 ಗಂಟೆಗಳಲ್ಲಿ ನೀವು ಉತ್ತರ ಕೊಡಬೇಕು ಅನ್ನುವಂತಹ ಸೂಚನೆ ಕೊಟ್ಟಿದ್ರು. ಅದಾದ ನಂತರ ಮತ್ತೆ ಅವರು ಬಹಿರಂಗ ಹೇಳಿಕೆಗಳನ್ನ ಮುಂದುವರಿಸಿದ್ರು. ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಹಿರಂಗ ಹೇಳಿಕೆ, ಭಿನ್ನಮತೀಯ ಚಟುವಟಿಕೆ, ಪ್ರತ್ಯೇಕ ಸಭೆಗಳನ್ನ ಮಾಡಿದ್ರು. ಗುಂಪು ಕಟ್ಕೊಂಡು ದೆಹಲಿಗೂ ಕೂಡ ಹೋಗಿ ಬರ್ತಾ ಇದ್ರು. ಒಂದ್ ರೀತಿಯಲ್ಲಿ ಆ ಯತ್ನಾಳ್ ಮತ್ತೆ ಅವರ ಹೇಳಿಕೆಗಳು, ಅವರ ಚಟುವಟಿಕೆಗಳು, ಪ್ರತ್ಯೇಕ ಸಭೆಗಳು ಒಂದ್ ರೀತಿಯಲ್ಲಿ ಮಿತಿ ಮೀರಿದ್ವು. ಹಾಗಾಗಿ ಈಗ ಮತ್ತೆ ಹೈಕಮಾಂಡ್ ಅವರು ಅಂದ್ರೆ ಕೇಂದ್ರೀಯ ಶಿಸ್ತು ಸಮಿತಿ ಮತ್ತೊಂದು ನೋಟಿಸ್ ಇವತ್ತು ಕೊಟ್ಟಿರುವಂತದ್ದು 3 ದಿನಗಳ ಕಾಲ ಅವಕಾಶವನ್ನ ಉತ್ತರ ಕೊಡೋದಕ್ಕೆ ಮುಂದಾಗಿದೆ. ಅದರಲ್ಲಿ ಏನ್ ಹೇಳಿದ್ದಾರೆ, ನೀವು ಬಹಿರಂಗ ಹೇಳಿಕೆ ಕೊಡೋದಿಲ್ಲ, ಪಕ್ಷದ ಚೌಕಟ್ಟಿನಲ್ಲೇ ಮಾತಾಡ್ತೇನೆ ಅನ್ನುವಂತ ಭರವಸೆ ಕೊಟ್ಟಿದ್ದೀರಿ, ಭರವಸೆ ಮೀರಿದಿರಿ. ಈಗ 72 ಗಂಟೆಗಳ ಒಳಗಾಗಿ ನೀವು ನಿಮ್ಮ ಸ್ಪಷ್ಟೀಕರಣವನ್ನ ಕೊಡಬೇಕು. ಸ್ಪಷ್ಟೀಕರಣ ಕೊಡ್ಲಿಲ್ಲ ಅಂದ್ರೆ ನಾವು ಫೈನಲ್ ಕಾಲ್ ತೆಗೆದುಕೊಳ್ತೇವೆ, ನಾವು ತೀರ್ಮಾನ ಮಾಡ್ತೇವೆ ಏನ್ ಮಾಡ್ಬೇಕು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಅದರಲ್ಲಿದೆ. ಹಾಗಾಗಿ ಈಗ ಯತ್ನಾಳ್ ಹೇಳ್ತಾರೆ ಎಕ್ಸ್ ನಲ್ಲಿ, ನಮ್ಗೆ ಇನ್ನೂ ಕೂಡ ಅದು ಅಧಿಕೃತವಾಗಿ ಬಂದಿಲ್ಲ. ಒಂದ್ ವೇಳೆ ಶೋಕಾಸ್ ನೋಟಿಸ್ ಬಂದ್ರೆ ನಾನು ಉತ್ತರ ಕೊಡ್ತೇನೆ. ರಾಜ್ಯ ಬಿಜೆಪಿಲಿ ಏನಾಗ್ತಿದೆ, ಏಕಪಕ್ಷೀಯ ತೀರ್ಮಾನಗಳು, ರಾಜ್ಯಾಧ್ಯಕ್ಷರು ಏನ್ ಮಾಡ್ತಾರೆ ಎಲ್ಲವನ್ನು ಕೂಡ ಹೇಳ್ತೇನೆ ಅಂದಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಹಿಂದೆ ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ ಆಧಾರದಲ್ಲೇ ಕ್ರಮ ಕೈಗೊಳ್ಳಬೇಕಿತ್ತಲ್ವಾ ಅನ್ನುವಂತಹ ಒಂದಷ್ಟು ಬಿಜೆಪಿ ನಾಯಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಶೋಕಾಸ್ ನೋಟಿಸ್ ಕೊಡುವ ಅಗತ್ಯ ಏನು ಅನ್ನುವಂತಹ ಚರ್ಚೆಯು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ 2ನೇ ಬಾರಿಗೆ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಕ್ರಮ ಕೈಗೊಳ್ತಾರ ಹೈಕಮಾಂಡ್ ಅವರು ಅನ್ನುವಂತ ಕುತೂಹಲ ಕೂಡ ಈ ಒಂದು ಹಂತದಲ್ಲಿ ಮನೆ ಮಾಡಿದೆ. ಕಾವ್ಯ, ಥ್ಯಾಂಕ್ ಯು ಮಸೂದ್ ಡೀಟೇಲ್ಸ್ಗಾಗಿ.